Hello students, let's continue with the chapter Boolean Algebra. So previously though I talked about the converting the given expression to canonical forms. So adara hindina session nalli nanu before that session, so I gave an introduction to K-maps. So how we can solve expression, how we can reduce an expression. So K-maps are generally used to reduce an expression. How we can reduce, we saw in that session, if not in very much detail, but we had a idea about how we can solve using K-map. So K-map anta heluvaga, K-map it's also called as Karnaugh map. So nimge full form gottide. So ee K-map annodanna Maurice Karnaugh anta obba heli. So ಅವರು K-map ಅನ್ನೋ ಒಂದು ಕಾನ್ಸೆಪ್ಟನ್ನು ಒರಿಜಿನೇಟ್ ಮಾಡ್ತಾರೆ. ಸೊ ಹಿ ಈಸ್ ದ ಒರಿಜಿನೇಟರ್ ಅಂತ ಹೇಳಿ ನಾವು ಕರಿಬಹುದು. ಸೊ ಹಿ ಡೆವಲಪ್ಡ್ ಕಾರ್ನಾಫ್ ಮೆಥಡ್, ಐ ಮೀನ್ ಕಾರ್ನಾಫ್ ಮ್ಯಾಪ್ ಮೆಥಡ್, K-map ಮೆಥಡ್. ಸೊ K-map ಅಂದರೆ ಏನು ಅನ್ನೋದಕ್ಕೆ ಒಂದು ಡೆಫಿನೇಷನನ್ನು ನಾನು ನಿಮಗೆ ಹಿಂದಿನ ಸೆಷನಲ್ಲಿ ಕೊಟ್ಟಿದ್ದೀನಿ, ಹಿಂದಿನ ಒಂದು ಸೆಷನ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲಾಗಿ K-map ಅಂದರೆ ಏನು, ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ನಿಮಗೆ ಆಲ್ರೆಡಿ ಅದನ್ನು ಪಿಕ್ಚೋರಿಯಲ್ ಅಥವಾ ಒಂದು ಟೇಬಲ್ ಫಾರ್ಮ್ನಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದೀನಿ. ಸೊ ಅದನ್ನೇ ಹೇಳೋದಾದರೆ, ಸೊ K-map ಅಂತ ಹೇಳುವಾಗ ಇಟ್ಸ್ ಅ ರೆಕ್ಟ್ಯಾಂಗಲ್. ಸೊ ಅದೊಂದು ರೆಕ್ಟ್ಯಾಂಗಲ್, ಹೌದಾ? ಸೊ ಒಂದು ರೆಕ್ಟ್ಯಾಂಗಲ್ ಶೇಪ್ನಲ್ಲಿರುತ್ತೆ. ಸೊ ಆ ರೆಕ್ಟ್ಯಾಂಗಲ್ ಶೇಪ್ ಬರಲಿಕ್ಕೆ ನಾನು ಒಂದಷ್ಟು ಸ್ಕ್ವೇರ್ಸ್ಗಳನ್ನು ಯೂಸ್ ಮಾಡಿದ್ದೀನಿ, ರೈಟ್? ಸೊ ಒಂದಷ್ಟು ಸ್ಕ್ವೇರ್ಸ್ಗಳನ್ನು ಯೂಸ್ ಮಾಡಿ ನಾನೊಂದು ರೆಕ್ಟ್ಯಾಂಗಲನ್ನು ಬಿಲ್ಡ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು K-map ಅಂತ ಹೇಳಿ ಕರಿತೀನಿ. ಆದರೆ ಆ ಸ್ಕ್ವೇರ್ಗಳೇನು ನಾನು ಬಿಲ್ಡ್ ಮಾಡ್ತೀನಿ, ಸುಮ್ಮನೆ ಬಿಲ್ಡ್ ಮಾಡೋದಿಲ್ಲ ಸ್ಕ್ವೇರ್ಗಳನ್ನು. ಆ ಸ್ಕ್ವೇರ್ಗಳಿಗೆ ಒಂದು ಮೀನಿಂಗ್ ಇದೆ. ಸೊ ವಾಟ್ ಡಸ್ ದ್ಯಾಟ್ ಸ್ಕ್ವೇರ್ ಮೀನ್? ಸೊ ಒಂದೊಂದು ಸ್ಕ್ವೇರ್ ಒಂದೊಂದು ಮಿನ್ ಟರ್ಮ್ ಅಥವಾ ಮ್ಯಾಕ್ಸ್ ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ವೆನ್ ಇಟ್ ಕಮ್ಸ್ ಟು SOP, ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್ಸ್. ವೆನ್ ಇಟ್ ಕಮ್ಸ್ ಟು POS, ಪ್ರಾಡಕ್ಟ್ಸ್ ಆಫ್ ಸಮ್, ದೆನ್ ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮ್ಯಾಕ್ಸ್ ಟರ್ಮ್ಸ್. ಸೊ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಏನು ಬರುತ್ತೆ, ಆ ಪಿಕ್ಚರ್ ಫಾರ್ಮ್ನ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಏನು ನೋಡ್ತೀವಿ ನಾವು, ಆ ರೆಕ್ಟ್ಯಾಂಗಲನ್ನು ಆ್ಯಕ್ಚುಲಾಗಿ, ಸೊ ಅದನ್ನು ನಾವು K-map ಅಂತ ಹೇಳಿ ಕರಿತೀವಿ. ಆ K-mapನ್ನು ಬಿಲ್ಡ್ ಮಾಡಿ ಆ ರೆಕ್ಟ್ಯಾಂಗಲ್ ಶೇಪ್ ಬರಲಿಕ್ಕೆ ವಿ ಗೆಟ್ ಇಟ್ ವಿತ್ ದ ಹೆಲ್ಪ್ ಆಫ್ ದೋಸ್ ಸ್ಕ್ವೇರ್ಸ್. ಆ ಸ್ಕ್ವೇರ್ಸ್ಗಳನ್ನು ನಾವು ಮ್ಯಾಕ್ಸ್ ಟರ್ಮ್ ಅಥವಾ ಮಿನ್ ಟರ್ಮ್ ಅಂತ ಹೇಳಿ ಕರಿತೀವಿ. ಸೊ K-mapನ್ನು ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ವೆಚ್ ಡಯಾಗ್ರಾಮ್. ಸೊ ನಿಮಗೆ 1 ಮಾರ್ಕ್ಸ್ಗೆ ಕೂಡ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಅದರ್ ನೇಮ್ ಫಾರ್ ಕಾರ್ನಾಫ್ ಮ್ಯಾಪ್ ಅಂತ ಕೇಳ್ಬೋದು. ಸೊ ಇಟ್ಸ್ ವೆಚ್ ಡಯಾಗ್ರಾಮ್. ಓಕೆ, ಸೊ ವಾಟ್ ಈಸ್ ವಿಚ್ ಡಯಾಗ್ರಾಮ್ ಅಂತ ಕೇಳಿದ್ರು ಒಂದೇ ಆನ್ಸರ್, ವಾಟ್ ಈಸ್ ಕಾರ್ನಾಫ್ ಮ್ಯಾಪ್ ಅಂತ ಕೇಳಿದ್ರು ಒಂದೇ ಆನ್ಸರ್. ಸೊ ಇಟ್ಸ್ ನಿಮಗೆ ನಾನು ಡೆಫಿನೇಷನ್ ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೀನಿ. ಸೊ ಆ ಡೆಫಿನೇಷನ್ನು ಬರಿಬೋದು ಅಥವಾ ಈ ಡೆಫಿನೇಷನ್ನು ಕೂಡ ಬರಿಬೋದು. ಸೊ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಆ್ಯಕ್ಚುಲ್ ಆಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿಲ್ಲ, ಒಂದು ಪ್ರಾಬ್ಲಮನ್ನು ತೊಗೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿಲ್ಲ, ಬದಲಿಗೆ K-mapನ್ನು ಯೂಸ್ ಮಾಡಿ ನಾವು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನು ಈ ಒಂದು ಸೆಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ K-map ಅಂತ ಹೇಳುವಾಗ ಇಟ್ಸ್ ಪಾಸಿಬಲಿ ಅ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಸೊ ಯಾವ ಥರ ವ್ಯಾಲ್ಯೂಸ್? ಕಲೆಕ್ಷನ್ ಆಫ್ ಮಿನ್ ಟರ್ಮ್ಸ್ ಅಂತ ಹೇಳ್ತೇವೆ. ಸೊ ಮಿನ್ ಟರ್ಮ್ಸ್, ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್ ಅನ್ನೋದು ನಮಗೆ ಅರ್ಥ ಆಗಿದೆ. ಸೊ ಆ ಮಿನ್ ಟರ್ಮ್ಗಳನ್ನು ಗ್ರೂಪ್ ಮಾಡ್ಕೊಳ್ತೀನಿ. ಗ್ರೂಪ್ ಯಾವ ಫಾರ್ಮ್ನಲ್ಲಿ ಮಾಡ್ಕೊಳ್ತೀನಿ ಅಂದರೆ, ಯಾವ ಮೆಥಡನ್ನು ಯೂಸ್ ಮಾಡಿ ಮಾಡ್ತೀನಿ ಅಂತ ಹೇಳಿದರೆ ಗ್ರೂಪಿಂಗನ್ನು. ಸೊ ಐ ಗೋ ವಿತ್ ಆಕ್ಟೆಟ್. ಆಕ್ಟೆಟ್ ಅಂತ ಹೇಳುವಾಗ 8 ಬ್ಲಾಕ್ಸಿನ ಒಂದು ಗ್ರೂಪ್. ಸೊ 8 ಬ್ಲಾಕ್ಸಿನ ಒಂದು ಗ್ರೂಪನ್ನು ನಾವು ಆಕ್ಟೆಟ್ ಅಂತ ಹೇಳಿ ಕರಿತೀವಿ. ಈ 8 ಬ್ಲಾಕ್ಸ್ ಅಥವಾ ಈ ಬ್ಲಾಕ್ಸ್ ಏನು ಬರುತ್ತೆ, ಈ ಬ್ಲಾಕ್ಸ್ ಪಕ್ಕನೇ ಇರಬೇಕು. ಓಕೆ, ಸೊ ಆ ರೀತಿ ಅಕ್ಕಪಕ್ಕ ಇರುವಂತಹ ಬ್ಲಾಕ್ಸ್ಗಳನ್ನು ಒಂದು ಗ್ರೂಪ್ ಮಾಡ್ತೀನಿ. ಆ ಗ್ರೂಪ್ ಎಷ್ಟು ಬ್ಲಾಕ್ಸನ್ನು ಕನ್ಸಿಸ್ಟ್ ಮಾಡ್ಕೊಂಡಿರಬೇಕು ಅನ್ನೋದು ನೋಡಿದರೆ, ಇಟ್ ಶುಡ್ ಬಿ ಈದರ್ 8 ಬ್ಲಾಕ್ಸ್ ಆರ್ 4 ಬ್ಲಾಕ್ಸ್ ಆರ್ 2 ಬ್ಲಾಕ್ಸ್. 8 ಬ್ಲಾಕ್ಸನ್ನು ನಾವು ಆಕ್ಟೆಟ್ ಅಂತ ಹೇಳಿ ಕರಿತೀವಿ. 4 ಬ್ಲಾಕಿನ ಒಂದು ಗ್ರೂಪನ್ನು ನಾವು ಕ್ವಾಡ್ ಅಂತ ಹೇಳಿ ಕರಿತೀವಿ. 2 ಬ್ಲಾಕಿನ ಒಂದು ಗ್ರೂಪನ್ನು ನಾವು ಪೇರ್ಸ್ ಅಂತ ಹೇಳಿ ಕರಿತೀವಿ. ಫೈನ್. ಸೊ ಆ ರೀತಿ ಗ್ರೂಪ್ಸ್ ಮಾಡ್ಕೊಳ್ಳಿಕ್ಕೆ, ಗ್ರೂಪಿಂಗನ್ನು ಮಾಡಲಿಕ್ಕೆ ವಿ ಯೂಸ್ ಸಮಟೈಮ್ಸ್, ನಾಟ್ ಆಲ್ವೇಸ್ ಬಟ್ ಸಮಟೈಮ್ಸ್ ವಿ ಯೂಸ್ ಮ್ಯಾಪ್ ರೋಲಿಂಗ್ ಮೆಥಡ್. ಸೊ ಮ್ಯಾಪ್ ರೋಲಿಂಗ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಸಲ ಗ್ರೂಪಿಂಗನ್ನು ಮಾಡ್ಕೊಳ್ತೀವಿ.
ಇಲ್ಲ ಅಂತ ಹೇಳುವಾಗ ಓವರ್ಲ್ಯಾಪಿಂಗ್ ಗ್ರೂಪ್ಸನ್ನು ಯೂಸ್ ಮಾಡಿ ಕೂಡ ನಾವು ಮ್ಯಾಪಿಂಗನ್ನು ಮಾಡ್ತೇವೆ. ಸೊ ಇದನ್ನು ಈ ಒಂದು ಸೆಷನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ರಿಡಂಡೆಂಟ್ ಗ್ರೂಪ್ ಅಂತ ಹೇಳಿ ಬರುತ್ತೆ. ಸೊ ಈ ರಿಡಂಡೆಂಟ್ ಗ್ರೂಪ್ಸ್ ಅಂದರೆ ಏನು ಅದನ್ನು ಕೂಡ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಆ್ಯಕ್ಚುಲ್ ಆಗಿ ಇಂಪಾರ್ಟೆಂಟ್ ಆಗಿರೋದೇನು, ಒಂದು ಮ್ಯಾಪಿಂಗನ್ನು ಮಾಡಲಿಕ್ಕೆ, ರಿಡಕ್ಷನನ್ನು ಮಾಡಲಿಕ್ಕೆ, ಒಂದು ಎಕ್ಸ್ಪ್ರೆಷನನ್ನು ರೆಡ್ಯೂಸ್ ಮಾಡಲಿಕ್ಕೆ ಮ್ಯಾಪ್ ರೋಲಿಂಗ್ ಅನ್ನೋ ಒಂದು ಮೆಥಡ್, ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅನ್ನೋ ಒಂದು ಮೆಥಡ್, ಜೊತೆಗೆ ಎಷ್ಟು ಬ್ಲಾಕ್ಸ್ನ ಗ್ರೂಪನ್ನು ನಾನು ಮಾಡಬೇಕು, ಆಕ್ಟೆಟ್, ಕ್ವಾಡ್, ಪೇರ್. ಸೊ 2 ಬ್ಲಾಕಿನ ಗ್ರೂಪ್, 4 ಬ್ಲಾಕ್ಸಿನ ಒಂದು ಗ್ರೂಪ್, 8 ಬ್ಲಾಕ್ಸ್ನ ಒಂದು ಗ್ರೂಪ್. ಓಕೆ, ಸೊ ಇಷ್ಟು ಗ್ರೂಪ್ಸ್ನಲ್ಲಿ, ಇಷ್ಟು ಬ್ಲಾಕ್ಸ್ನಲ್ಲಿ ಯಾವುದನ್ನು ನಾನು ಫಸ್ಟ್ ಮಾಡಬೇಕು, ಯಾವುದನ್ನು ನಾನು ನೆಕ್ಸ್ಟ್ ಮಾಡಬೇಕು, ಯಾವುದನ್ನು ನಾನು ಲಾಸ್ಟ್ ಮಾಡಬೇಕು, ಸೊ ಅದೆಲ್ಲದರ ಬಗ್ಗೆ ಈ ಒಂದು ಸೆಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾರ್ನ್ ಆಫ್ ಮ್ಯಾಪ್ ಅಂತ ಹೇಳುವಾಗ ಇಟ್ ಈಸ್ ಅ ರೆಕ್ಟ್ಯಾಂಗಲ್ ಅಂತ ಹೇಳಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅದು ರೆಕ್ಟ್ಯಾಂಗಲ್ ಶೇಪ್ನಲ್ಲೇ ಇರುತ್ತೆ. ಇಟ್ ಡಸಂಟ್ ಮೀನ್ ದಟ್ ಇಟ್ ಹ್ಯಾಸ್ ಟು ಬಿ ಇನ್ ಅ ರೆಕ್ಟ್ಯಾಂಗಲ್ ಶೇಪ್ ಇಟ್ ಸೆಲ್ಫ್. ಸೊ ಅದು ನಾವು ಸ್ಕ್ವೇರ್ ಶೇಪ್ನಲ್ಲೂ ರೆಪ್ರೆಸೆಂಟ್ ಮಾಡ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ಅದನ್ನು ನಾವು ರೆಕ್ಟ್ಯಾಂಗಲ್ ಶೇಪ್ನಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಶೇಪ್ನಲ್ಲಿ ಏನು ನೋಡ್ತೀವಿ ಇದನ್ನ ನಾವು ಕೆ ಮ್ಯಾಪ್ ಅಂತ ಹೇಳಿ ಕರಿತೀವಿ. ಈ ಶೇಪ್ ಬರಲಿಕ್ಕೆ ವಿ ಯೂಸ್ ದಿಸ್ ಸ್ಕ್ವೇರ್ಸ್, ಈ ಸ್ಕ್ವೇರ್ಗಳನ್ನು ಯೂಸ್ ಮಾಡ್ತೀವಿ. ಈ ಸ್ಕ್ವೇರ್ಗಳು ಏನನ್ನು ರೆಪ್ರೆಸೆಂಟ್ ಮಾಡತ್ತಂದರೆ ಇಟ್ ರೆಪ್ರೆಸೆಂಟ್ಸ್ ಇದರ್ ಮ್ಯಾಕ್ಸ್ ಟರ್ಮ್ ಆರ್ ಮಿನ್ ಟರ್ಮ್. ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಮ್ಯಾಕ್ಸ್ ಟರ್ಮ್ ಅಂದ್ರೇನು, ಮಿನ್ ಟರ್ಮ್ ಅಂದ್ರೇನು ಅನ್ನೋದು ಗೊತ್ತಿದೆ ನಿಮಗೆ. ಸಪೋಸ್ ಇಫ್ ಐ ಹ್ಯಾವ್ ವೇರಿಯೇಬಲ್ಸ್ ಎಕ್ಸ್, ವೈ, ಝೆಡ್, ಈ 3 ವೇರಿಯೇಬಲ್ಸ್ ಇದ್ದರೆ, ಸೊ ಮಿನ್ ಟರ್ಮ್ M1 ಏನು ರೆಪ್ರೆಸೆಂಟ್ ಮಾಡುತ್ತೆ, ಎಕ್ಸ್ ಬಾರ್, ವೈ ಬಾರ್, ಝೆಡ್. ಸೊ M1 ಅಂತ ಹೇಳುವಾಗ ಎಕ್ಸ್ ಬಾರ್, ವೈ ಬಾರ್, ಝೆಡ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ, ರೈಟ್. ಸೊ ವಿಚ್ ಮೀನ್ಸ್ ಇದರ ವ್ಯಾಲ್ಯೂ 1 ಅನ್ನೋ ಮೀನಿಂಗ್, ಹೌದಾ. ಸೊ ಲಾಜಿಕಲ್ ಟರ್ಮ್ಸ್ ಯಾವ್ದು ಬರುತ್ತೆ, ಸಪೋಸ್ ಒಂದು ಎಕ್ಸಾಂಪಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ ವೈ ಝೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಸೊ ಎಕ್ಸ್ ವೈ ಝೆಡ್ ಅನ್ನೋ ಲಾಜಿಕಲ್ ಟರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಫ್ ಐ ಹ್ಯಾವ್ ಟು ಡಿಫೈನ್ ಮಿನ್ ಟರ್ಮ್, ನಾಟ್ ಮ್ಯಾಕ್ಸ್ ಟರ್ಮ್, ಮಿನ್ ಟರ್ಮ್ ಅನ್ನು ಡಿಫೈನ್ ಮಾಡೋದೇ ಆದರೆ, ಸೊ ಮಿನ್ ಟರ್ಮ್ ಇಟ್ಸ್ ಅ ಪ್ರಾಡಕ್ಟ್ ಆಫ್ ಆಲ್ ದ ಲಿಟ್ರಲ್ಸ್. ಸೊ ಅದನ್ನು ನಾವು ಸ್ಮಾಲ್ ಲೆಟರ್ ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನು ಯೂಸ್ ಮಾಡಿ ನಾನು ಮಿನ್ ಟರ್ಮ್ ಅನ್ನು ಡಿಫೈನ್ ಮಾಡ್ತೀನಿ ಅಂತ ಹೇಳುವಾಗ ಒಂದು ಮಿನ್ ಟರ್ಮ್ ಅನ್ನು ತೊಗೊಂಡಿದ್ದೀನಿ. ಸೊ ವಿಚ್ ಈಸ್ ಲೈಕ್ ಎಕ್ಸ್ ಬಾರ್, ವೈ ಬಾರ್, ಝೆಡ್. ಸೊ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ ಅದನ್ನ ಶಾರ್ಟ್ ಅಂಡ್ ನೊಟೇಷನ್ ಫಾರ್ಮ್ನಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದಾದ್ರೆ M1 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ, ರೈಟ್. ಈಗ ಈಚ್ ಸ್ಕ್ವೇರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮಿನ್ ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಮಿನ್ ಟರ್ಮ್ ಅಂತ ಹೇಳುವಾಗ ಇದು ಎಮ್ ಸಮಥಿಂಗ್, ಇದೊಂದು ಮಿನ್ ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇದು ಕೂಡ ಒಂದು ಮಿನ್ ಟರ್ಮ್. ಸೊ ಆಲ್ ಸ್ಕ್ವೇರ್ಸ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್. ವೆನ್ ಐ ಕನ್ಸಿಡರ್ ದಿಸ್ ಕೆ ಮ್ಯಾಪ್ ಆಸ್ SOP ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್. ಅದೇ ನಾನು POS ಅಂತ ಹೇಳಿ ರೆಪ್ರೆಸೆಂಟ್ ಮಾಡೋದೇ ಆದರೆ ಈ ಕೆ ಮ್ಯಾಪನ್ನು, ದೆನ್ ಈಚ್ ಬ್ಲಾಕ್ಸ್ ಅಥವಾ ಈಚ್ ಸ್ಕ್ವೇರ್ಸ್ ರೆಪ್ರೆಸೆಂಟ್ಸ್ ಮ್ಯಾಕ್ಸ್ ಟರ್ಮ್, ರೈಟ್. ಸೊ ಈ ಒಂದು ಸೆಷನಲ್ಲಿ ಕಾಮನ್ ಆಗಿ ನಾವು ಏನು ಮಾಡ್ತೀವಿ ಸಾಲ್ವ್ ಮಾಡಲಿಕ್ಕೆ, ಸೊ POS ಆಗಿರ್ಬೋದು, SOP ಆಗಿರ್ಬೋದು, ಕಾಮನ್ ಆಗಿ ಏನು ಮಾಡ್ತೀವಿ, ಸೊ ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ SOP ಅನ್ನು ಅಥವಾ POS ಅನ್ನು ಸ್ಪೆಸಿಫಿಕ್ ಆಗಿ ಹೆಂಗೆ ಸಾಲ್ವ್ ಮಾಡ್ತೀವಿ, ಯಾವ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ, ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಸೊ ಈ ಸೆಷನಿಗೆ ಜಸ್ಟ್ ಮೆಥಡ್ಸ್ ಟು ಸಾಲ್ವ್, ಕಾಮನ್ ಮೆಥಡ್ಸ್, ಸೊ ಅದನ್ನ ಹೇಳ್ತೀನಿ. ಓಕೆ, ಸೊ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿರೋವಂಥದ್ದು, ಈಗ ನೀವು ಅಬ್ಸರ್ವ್ ಮಾಡ್ಬೋದು 4x4 ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿದೆ. ಸೊ ಈ ಫಾರ್ಮ್ನ ನೀವು ಮ್ಯಾಟ್ರಿಕ್ಸ್ನಲ್ಲಿ ಆಲ್ರೆಡಿ ನೋಡಿದ್ರಿ. ಸೊ ನಾನು ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಫಸ್ಟಿಗೆ ಇದನ್ನೇ ಕನ್ಸಿಡರ್ ಮಾಡ್ಕೊಳ್ಳೋಣ, XYZ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ, ಆಮೇಲೆ ಅದಕ್ಕೆ ಹೋಗ್ತೀನಿ. ಸಪೋಸ್ ಓಕೆ, ಸೊ ಈಗ ಇದನ್ನು ನೋಡಿದರೆ ಐ ಹ್ಯಾವ್ 4 ಕಾಲಮ್ಸ್, 2 rows. ಸೊ ಈಗ ರೋ ಅಂದ್ರೇನು, ಕಾಲಮ್ ಅಂದ್ರೇನು ನಿಮಗೆ ನಾಲೆಜ್ ಇದೆ, ರೈಟ್. ರೋಗೂ ಕಾಲಮ್ಗೂ ಏನು ಡಿಫ್ರೆನ್ಸ್, ರೋ ಅಂದ್ರೇನು, ಕಾಲಮ್ ಅಂದ್ರೇನು ನಿಮಗೆ ನಾಲೆಜ್ ಇದೆ. ಸೊ ಐ ಹ್ಯಾವ್ 8 ಸ್ಕ್ವೇರ್ಸ್, 8 ಸ್ಕ್ವೇರ್ ಇದೆ. 8 ಸ್ಕ್ವೇರ್ ಬರಲಿಕ್ಕೆ ಎಷ್ಟು ಪಾಸಿಬಲ್ ಇನ್ಪುಟ್ಸ್ ಬರಬೇಕು, ಸಿಗಬೇಕು ನನಗೆ 3. ಸೊ ಅದನ್ನು ನಾನು XYZ ಅಂತ ಹೇಳಿ ತಗೊಳ್ತೀನಿ. ಫೈನ್. ಸೊ XYZ ಅಂತ ಹೇಳುವಾಗ when I have one variable, the possible inputs are, when I have one variable, the possible inputs are 2.
0 and 1. When I have variables 2, ಎರಡು ವೇರಿಯೇಬಲ್ಸ್ ಇದ್ದಾಗ ಪಾಸಿಬಲ್ ಇನ್ಪುಟ್ಸ್ 2 power 2 which is 4. When I have 3 variables, possible inputs are 2 power 3 which is 8. ಸೊ ಈಗ ಎಕ್ಸ್ ವೈ ಝೆಡ್ ಅಂತ 3 ವೇರಿಯೇಬಲ್ಸ್ ಇದ್ದಾಗ ಸೊ ಪಾಸಿಬಲ್ ಬ್ಲಾಕ್ಸ್ ಎಷ್ಟು ಬರುತ್ತೆ, ಪಾಸಿಬಲ್ ಮ್ಯಾಕ್ಸ್ ಟರ್ಮ್ಸ್ ಅಥವಾ ಪಾಸಿಬಲ್ ಮಿನ್ ಟರ್ಮ್ಸ್. ಸೊ ಈಗ ನಾನು ಎಸ್ ಒ ಪಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎಸ್ ಒ ಪಿಯನ್ನು ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಪಿ ಒ ಎಸ್, ಎಸ್ ಒ ಪಿ. ಸೊ ಎಸ್ ಒ ಪಿಯನ್ನು ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಇಫ್ ಐ ಹ್ಯಾವ್ 3 ವೇರಿಯೇಬಲ್ಸ್, ದ ಪಾಸಿಬಲ್ ಮಿನ್ ಟರ್ಮ್ಸ್, ಆಲ್ ಪಾಸಿಬಲ್ ಮಿನ್ ಟರ್ಮ್ಸ್ ಎಷ್ಟು ಬರುತ್ತೆ, 8 ಬರುತ್ತೆ. ಸೊ 8 ಮಿನ್ ಟರ್ಮ್ಸ್ ಅಂತ ಹೇಳುವಾಗ ಕೆ ಮ್ಯಾಪ್ನಲ್ಲಿ ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್ ಅಂತ ಹೇಳುತ್ತೆ, ಹೌದಾ? ಸೊ ಹಾಗಾದರೆ 3 ವೇರಿಯೇಬಲ್ಸ್ಗೆ ನನಗೆ 8 ಬ್ಲಾಕ್ಸ್ ಬೇಕು, 8 ಸ್ಕ್ವೇರ್ಸ್. ಫೈನ್. ಸೊ ಈ 8 ಸ್ಕ್ವೇರ್ಸನ್ನು ಯೂಸ್ ಮಾಡ್ಕೊಂಡು ನಾನು ಇದನ್ನು ರೆಪ್ರೆಸೆಂಟ್ ಮಾಡಿ ಎಕ್ಸ್ ವೈ ಝೆಡ್ ಅನ್ನೋ ಲಾಜಿಕಲ್ ವೇರಿಯೇಬಲ್ಸನ್ನು ಯೂಸ್ ಮಾಡಿ ಮಿನ್ ಟರ್ಮ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈಗ ಇಷ್ಟು ಬ್ಲಾಕ್ ಆದಮೇಲೆ ಈಚ್ ಬ್ಲಾಕ್ ಕನ್ಸಿಸ್ಟ್ ಆಫ್ ಮಿನ್ ಟರ್ಮ್ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಮಿನ್ ಟರ್ಮ್ ಅಂತ ಹೇಳುವಾಗ ವ್ಯಾಲ್ಯೂಸ್ ಇದೆ. 8 ಬ್ಲಾಕ್ಸ್ ಅಂತ ಹೇಳುವಾಗ ಮಿನ್ ಟರ್ಮ್ ಸ್ಟಾರ್ಟ್ಸ್ ಫ್ರಮ್ 0 to 7, M0, M1, M2, M3 ಅಪ್ ಟು M7. ಸೊ ಈಗ ಇದಕ್ಕೆ ನಾನು ವ್ಯಾಲ್ಯೂಸನ್ನು ಹಾಕಬೇಕಂತ ಹೇಳಿದರೆ, ಈಚ್ ಬ್ಲಾಕ್ಗೆ ಒಂದೊಂದು ವ್ಯಾಲ್ಯೂಸನ್ನು ಹಾಕಬೇಕಂತ ಹೇಳಿದರೆ ಎಕ್ಸ್ ವೈ ಝೆಡ್ ಇದೆ, ವಿಚ್ ಮೀನ್ಸ್ 2 power 1, 2, 4, 8, 6 ಈ ಫಾರ್ಮ್ನಲ್ಲಿ 1 to 4 ಫಾರ್ಮ್ನಲ್ಲಿ ನಾನು ವ್ಯಾಲ್ಯೂಸ್ ಹಾಕೋದೇ ಆದರೆ 0 ಇಂದ ಸ್ಟಾರ್ಟ್ ಮಾಡ್ತೀನಿ. 0. ಸೊ ನಿಮಗೆ ನಾನು ಲಾಸ್ಟ್ ಬಟ್ ಪ್ರೀವಿಯಸ್ ಸೆಷನ್ನಲ್ಲಿ ಹೇಳಿದ್ದೆ ನಾನು ನಿಮಗೆ, ನಾವು ವ್ಯಾಲ್ಯೂಸನ್ನ ಸಬ್ಸ್ಟಿಟ್ಯೂಟ್ ಮಾಡುವಾಗ ಗ್ರೇ ಸ್ಕೇಲ್ ಮೆಥಡನ್ನು ಫಾಲೋ ಮಾಡ್ತೀವಿ ಅಂತ. ಸೊ ಫಸ್ಟ್ ಸ್ಟಾರ್ಟಿಂಗ್ 0 ಇದೆ, 0. ಈ 0ನ ಎರಡು ಟರ್ಮ್ ಮಾತ್ರ ತೊಗೊಳ್ತೀನಿ, ಇದರ ವ್ಯಾಲ್ಯೂ 0. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ವ್ಯಾಲ್ಯೂಸನ್ನ ಹಾಕಬೇಕಂತ ಹೇಳಿದರೆ ಇದಕ್ಕೆ ವ್ಯಾಲ್ಯೂಸ್ ಹಾಕಬೇಕು, ರೋಸ್ಗೆ ಒಂದು ವ್ಯಾಲ್ಯೂ, ಕಾಲಮ್ಗೆ ಒಂದು ವ್ಯಾಲ್ಯೂಸ್ ಹಾಕಬೇಕು, ರೈಟ್? ಒಂದು ವೇರಿಯೇಬಲ್ ಇದ್ದಾಗ ಒಂದು ಪಾಸಿಬಲ್. ಸೊ ಎಕ್ಸ್ ವೈ ಝೆಡ್ ಇದೆ, ಎಕ್ಸ್ ವೈ ಝೆಡ್ನಲ್ಲಿ ನಾನು ಎಕ್ಸನ್ನು ರೋಗೆ ಕನ್ಸಿಡರ್ ಮಾಡ್ಕೊಳ್ತೀನಿ, ವೈ ಝೆಡನ್ನು ಕಾಲಮ್ಗೆ ಕನ್ಸಿಡರ್ ಮಾಡ್ಕೊಳ್ತೀನಿ. ಫೈನ್. ಸೊ ವೈ ಝೆಡ್ಗೆ ಕಾಲಮ್ ಕನ್ಸಿಡರ್ ಮಾಡ್ಕೊಳ್ಳುವಾಗ ಇದು ವೈ ಝೆಡ್ ಆಗುತ್ತೆ, this also represents yz, this also represents yz, this also represents yz. x ಅಂತ ಹೇಳುವಾಗ ಇದು x, ಇದು x. ಯಾಕೆ ಎರಡೇ ಬರ್ದಿದ್ದೀನಿ? ಬಿಕಾಸ್ ಪಾಸಿಬಲ್ ಇನ್ಪುಟ್ಸ್ ಫಾರ್ x is 2. yz ಅಂತ ಹೇಳುವಾಗ ಎರಡು ಇನ್ಪುಟ್ಸ್ ಇದೆ, ಎರಡು ವೇರಿಯೇಬಲ್ಸ್ ಇದೆ, ಎರಡು ವೇರಿಯೇಬಲ್ಸ್ಗೆ ಪಾಸಿಬಲ್ ಇನ್ಪುಟ್ಸ್ ಆರ್ 4. ಹಾಗಾಗಿ 4 ಇದೆ, ಇದು 2 ಇದೆ. ಸೊ 2 ಯಾವ ಥರ, ಒಂದು 0 ಆಗಿರ್ಬೋದು, ಇಲ್ಲ 1 ಆಗಿರ್ಬೋದು. ಈಗ 0 ಯಾವಾಗ ಬರುತ್ತೆ, 1 ಯಾವಾಗ ಬರುತ್ತೆ, ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ. ಫೈನ್. ಓಕೆ. ಸ್ಟಾರ್ಟಿಂಗ್ ಯಾವಾಗಲೂ 0 ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ವಿಚ್ ಮೀನ್ಸ್ ಇದು 0 ಆಗುತ್ತೆ, 0. ಎಸ್ ಒ ಪಿನಲ್ಲಿ 0 ಅಂತ ಹೇಳಿದರೆ, ಇನ್ ಎಸ್ ಒ ಪಿ 0 ಅಂತ ಹೇಳಿದರೆ ಇಟ್ಸ್ ಕಾಂಪ್ಲಿಮೆಂಟ್ ಅಥವಾ ಬಾರ್ ಅಂತ ಹೇಳ್ತೀವಿ, ಬಾರ್ ಬರುತ್ತೆ ಅಥವಾ ಕಾಂಪ್ಲಿಮೆಂಟ್ ಬರುತ್ತೆ, ರೈಟ್? ಸೊ ಇಫ್ ಐ ಆಮ್ ರೆಪ್ರೆಸೆಂಟಿಂಗ್ ದಿಸ್ ರೋಸ್ ಯೂಸಿಂಗ್ ಎಕ್ಸ್, 0 ಫಸ್ಟ್ ರೋ ಆದರೆ 0ನ ನಾನು ಎಕ್ಸಿಂದ ಹೆಂಗೆ ರೆಪ್ರೆಸೆಂಟ್ ಮಾಡೋದು, ಎಕ್ಸ್ ಬಾರ್. 0 ಇದ್ದಿದ್ದು 1, ನೆಕ್ಸ್ಟ್ ಪಾಸಿಬಲ್ ಇನ್ಪುಟ್ 1 ಅನ್ನೋದನ್ನ ನಾನು ನಾರ್ಮಲ್ ವೇರಿಯೇಬಲ್ ಆಗಿನೇ ರೆಪ್ರೆಸೆಂಟ್ ಮಾಡ್ತೀನಿ, ವಿಚ್ ಇಸ್ ಎಕ್ಸ್ ಇಟ್ ಸೆಲ್ಫ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಸ್ಟಾರ್ಟಿಂಗ್ 0 ಇಂದ ಸ್ಟಾರ್ಟ್ ಮಾಡಬೇಕು, 0 ಸ್ಟಾರ್ಟ್ ಮಾಡ್ತೀನಿ. 0ಗೆ ವ್ಯಾಲ್ಯೂ ಏನು ಬರುತ್ತೆ, ವೈ ಬಾರ್ ಝೆಡ್ ಬಾರ್ ಬರುತ್ತೆ. ಸೊ ಬಿಕಾಸ್ ಈಚ್ ಕಾಲಮ್ ರೆಪ್ರೆಸೆಂಟ್ಸ್ ವೈ ಝೆಡ್ ಓನ್ಲಿ, ಹಾಗಾಗಿ ಎಲ್ಲದಕ್ಕೂ ವೈ ಝೆಡ್ ಅಂತ ಹಾಕೊಂಡಿದ್ದೀನಿ. ಸೊ ವೈ ಝೆಡ್ ಅಂತ ಕಾಲಮ್ ಬಂದಾಗ ಸ್ಟಾರ್ಟಿಂಗ್ ಫ್ರಮ್ 0 ಬರ್ಕೊಂಡಿದ್ದೀನಿ. 0 ಅಂತ ಹೇಳುವಾಗ ವೈ ಬಾರ್ ಝೆಡ್ ಬಾರ್ ಬರುತ್ತೆ. ಸೊ ಈಗ 0 ಇಂದ ನೆಕ್ಸ್ಟ್ ಸ್ಟೇಟಿಗೆ ಹೋಗಲಿಕ್ಕೆ, ಸೊ ಇದು ನಿಮ್ಮ ಎಕ್ಸ್ಪ್ಲನೇಷನ್ಗೆ ಬೇಕಾಗಿಲ್ಲ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇಲ್ಲ. ಬಟ್ ನಿಮಗೆ ವ್ಯಾಲ್ಯೂಸನ್ನು ಹಾಕುವಾಗ ನಾನು ಯಾಕೆ 1 ಆದಮೇಲೆ 3 ಹಾಕ್ತಾ ಇದ್ದೀನಿ, 2ನೇ ಯಾಕೆ ಹಾಕ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಗ್ರೇ ಸ್ಕೇಲ್ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಗ್ರೇ ಸ್ಕೇಲ್ ಮೆಥಡ್ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ. ಸೊ ಫಸ್ಟ್ ಇಯರ್ನಲ್ಲಿ ಮೆಥಡ್ಸನ್ನು ನೀವು ಓದಿದ್ರಿ, ತಿಳ್ಕೊಂಡಿದ್ರಿ, ಜಸ್ಟ್ ರೀಕಾಲ್ ಅಷ್ಟೇ. ಸೊ 0 ಇದೆ. ಈ 0 ಇಂದ ನೆಕ್ಸ್ಟ್ ಸ್ಟೇಟಿಗೆ ಹೋಗುವಾಗ ಎಕ್ಸಾಕ್ಟ್ಲಿ ಒಂದು ಚೇಂಜ್ ಮಾತ್ರ ಆಗಬೇಕು ಈ ವ್ಯಾಲ್ಯೂಸ್ನಲ್ಲಿ. ಓಕೆ. ಸೊ ದಿಸ್ ಈಸ್ ಬೈನರಿ ನಂಬರ್ಸ್. 2 power 0 ವಿಚ್ ಮೀನ್ಸ್ 1, 2 power 1 ವಿಚ್ ಇಸ್ 2. ಸೊ 1, 2, 4, 8 ಈ ಫಾರ್ಮ್ನಲ್ಲಿ ಬರ್ಕೊಂಡಿದ್ದೀನಿ. ಸೊ 0 ಅಂತ ಹೇಳುವಾಗ 2ಗೂ ವ್ಯಾಲ್ಯೂ ಇಲ್ಲ, 1ಗೂ ವ್ಯಾಲ್ಯೂ ಇಲ್ಲ. ಸೊ ಫೈನಲ್ ಆನ್ಸರ್ 0 ಬರುತ್ತೆ.
ನೆಕ್ಸ್ಟ್ 0 ಇಂದ ನೆಕ್ಸ್ಟ್ ಸ್ಟೇಟಿಗೆ ಚೇಂಜ್ ಆಗುವಾಗ ಎಕ್ಸಾಕ್ಟ್ಲಿ ಒಂದು ಚೇಂಜ್ ಮಾತ್ರ ಆಗಬೇಕು ಫ್ರಮ್ ದಿ ರೈಟ್. ಓಕೆ, ಸೊ 0 ಇದ್ದಿದ್ದನ್ನು ನಾನು 1 ಮಾಡ್ತೀನಿ. ಎಷ್ಟು ಚೇಂಜ್ ಆಗಬೇಕಿತ್ತು? ಒಂದು ಚೇಂಜ್ ಮಾತ್ರ ಆಗಬೇಕಿತ್ತು. 0 ಇಂದ 1 ಒಂದು ಚೇಂಜ್ ಆಗೋಯಿತು. ಸೊ ಈ 0 ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಚೇಂಜ್ ಮಾಡೋ ಆಪ್ಷನ್ ಕೂಡ ಇಲ್ಲ. ಇದನ್ನು ನಾನು ಹಾಗೆ ಬರ್ಕೊಳ್ತೀನಿ. 0 1 ವ್ಯಾಲ್ಯೂ ಏನು ಬರುತ್ತೆ? 0 1 ವ್ಯಾಲ್ಯೂ ಗಿವ್ಸ್ ಮೀ 1. ಸೊ ಫಸ್ಟ್ 0 0 ಇತ್ತು, ನೆಕ್ಸ್ಟ್ 0 1 ಆಗುತ್ತೆ, 0 1 ರೈಟ್. ನೆಕ್ಸ್ಟ್ ಈ ಸ್ಟೇಟ್ನಿಂದ ನೆಕ್ಸ್ಟ್ ಸ್ಟೇಟಿಗೆ ಹೋಗಲಿಕ್ಕೆ ಎಕ್ಸಾಕ್ಟ್ಲಿ ಒಂದು ಚೇಂಜ್ ಮಾತ್ರ ಆಗಬೇಕು. 1 ಇದ್ದಿದ್ದನ್ನು ನಾನು 0 ಮಾಡಿಬಿಡ್ತೀನಿ. 1 ಇದ್ದಿದ್ದನ್ನು ನಾನು 0 ಮಾಡಿದೆ, ಒಂದು ಚೇಂಜ್ ಆಗೋಯ್ತು. ಇದನ್ನು ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಚೇಂಜ್ ಮಾಡೋ ಆಪ್ಷನ್ ಕೂಡ ಇಲ್ಲ, ಹಾಗೆ ಬರ್ಕೊಳ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಸ್ಟೇಟ್ನಲ್ಲಿ ಇದ್ದಿದ್ದು ಆಲ್ರೆಡಿ ನಂಗೆ ಸಿಕ್ಕಿದೆ. ಸೊ ಇದನ್ನ ಬರ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ನಾನು ಈ 1ಅನ್ನು ಹಾಗೆ ರಿಟೈನ್ ಮಾಡ್ತೀನಿ. ನೋ ಚೇಂಜ್, ಇನ್ನೂ ಚೇಂಜ್ ಮಾಡಿಲ್ಲ ನಾನು. 0ನ 1ಗೆ ಚೇಂಜ್ ಮಾಡ್ತೀನಿ. ಸೊ ಒಂದು ಚೇಂಜ್ ಆಯಿತು, ಪಾಸಿಬಲ್ ಚೇಂಜ್. ಸೊ 1 ಆಯಿತು. ಸೊ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ? 3 ಬರುತ್ತೆ ರೈಟ್. ನೆಕ್ಸ್ಟ್ ಇದರಿಂದ ನೆಕ್ಸ್ಟ್ 1 1 1 1. ನೆಕ್ಸ್ಟ್ ಇದರಿಂದ ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕು. ರೈಟ್ನಿಂದ ಚೇಂಜ್ ಮಾಡ್ತೀನಿ. 0ನ ಚೇಂಜ್ ಮಾಡಿದೆ, 0 ಚೇಂಜ್ ಮಾಡಿದೆ, ಒಂದು ಚೇಂಜ್ ಆಯಿತು. ಇದನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ 1ಅನ್ನು ಹಾಗೆ ಬರ್ಕೊಳ್ತೀನಿ. 1 0 ಎಷ್ಟು ವ್ಯಾಲ್ಯೂ ಬರುತ್ತೆ? 2 1 0. ಫೈನ್. ಸೊ ದಿಸ್ ಈಸ್ ಹೌ ವಿ ರೈಟ್ ವ್ಯಾಲ್ಯೂಸ್ ಫಾರ್ ದಿಸ್. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ? ಸೊ ಈಗ ಎಕ್ಸ್ ವೈ ಝೆಡ್ ಅನ್ನೋದಿದೆ ನನಗೆ ರೈಟ್. ಎಕ್ಸ್ ವೈ ಝೆಡ್ ಅನ್ನೋದಿದೆ. ಎಕ್ಸಿಗೆ 0 ಆದರೆ ಫಸ್ಟ್ ರೋ ಎಕ್ಸಿಗೆ 0 ಆದರೆ ಫಸ್ಟ್ ಕಾಲಮ್ ವೈಗೆ 0 ಇದೆ, ಝೆಡ್ಗೆ 0 ಇದೆ, ವಿಚ್ ಮೀನ್ಸ್ 0. ಈ 0ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ 0 ರೈಟ್. ಎಕ್ಸ್ 0 ಇದೆ, ವೈ 0 ಇದೆ, ಝೆಡ್ 1 ಇದೆ. 0 0 1 ಇಟ್ಸ್ 1. ಹೌದಾ? ಕರೆಕ್ಟಾ? ಸೊ 1 ಅನ್ನೋ ವ್ಯಾಲ್ಯೂನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ 1. ಫೈನ್. ನೆಕ್ಸ್ಟ್ 0 1 1 ಇದೆ, 0 1 1 ಇದೆ. 1 2 4 ಫಾರ್ಮ್ನಲ್ಲಿ ನೋಡುವಾಗ 4ಗೆ ವ್ಯಾಲ್ಯೂ ಇಲ್ಲ, 2ಗೆ ಒಂದು ವ್ಯಾಲ್ಯೂ ಇದೆ 2, 1ಗೆ ಒಂದು ವ್ಯಾಲ್ಯೂ ಇದೆ 1, 2 + 1 ವಿಚ್ ಇಸ್ 3. ಸೊ ಇದರ ವ್ಯಾಲ್ಯೂ 3. ನೆಕ್ಸ್ಟ್ 0 1 0 2. ನೆಕ್ಸ್ಟ್ ಎಕ್ಸ್ಗೆ ಫಸ್ಟ್ ರೋ ಕಂಪ್ಲೀಟ್ ಆಯಿತು ವ್ಯಾಲ್ಯೂಸ್. 0 1 3 2 ಆಯಿತು. ನೆಕ್ಸ್ಟ್ 1ಗೆ ಬರ್ತೀನಿ, ಸೆಕೆಂಡ್ ರೋಗೆ ಬರ್ತೀನಿ. 1 0 0 4, 1 0 1 5 4 5, 1 1 1 7, 1 1 0 6. ಸೊ ಈಗ ವ್ಯಾಲ್ಯೂಸ್ ಹಾಕಿದೆ ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 4 5 7 6. ಸೊ ಈಚ್ ಬ್ಲಾಕ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್ ಅಂತ ಹೇಳಿದ್ದೀನಿ. 0 ಅಂತ ಹೇಳುವಾಗ M0 ರೆಪ್ರೆಸೆಂಟ್ ಮಾಡ್ತಾ ಇದೆ, 1 ಅಂತ ಹೇಳುವಾಗ M1 ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದಿಸ್ ರೆಪ್ರೆಸೆಂಟ್ಸ್ M0, ದಿಸ್ ರೆಪ್ರೆಸೆಂಟ್ಸ್ M1, ದಿಸ್ ರೆಪ್ರೆಸೆಂಟ್ಸ್ M3, ದಿಸ್ ರೆಪ್ರೆಸೆಂಟ್ಸ್ M2, this represents M4, this represents M5, this represents M7, M6. ಓಕೆ ಫೈನ್. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ M0 ಅಂತ ಹೇಳಿದರೆ ಏನು ಬರುತ್ತೆ? M0 ಅಂದರೆ ಎಕ್ಸ್ ಬಾರ್ ಫಸ್ಟ್ ರೋ, ಎಕ್ಸ್ ಬಾರ್ ಫಸ್ಟ್ ಕಾಲಮ್, ವೈ ಬಾರ್ ಝೆಡ್ ಬಾರ್. ಹೌದಲ್ವಾ? ಇದರ ವ್ಯಾಲ್ಯೂ 0. ದಿಸ್ ಈಸ್ ರೆಪ್ರೆಸೆಂಟೆಡ್ ಯೂಸಿಂಗ್ M0. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದು. ಸೊ ಈಚ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮಿನ್ ಟರ್ಮ್. ಓಕೆ ಫೈನ್. ಸೊ ಈ ವ್ಯಾಲ್ಯೂಸ್ ಬರೆದಿದ್ದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ಇಷ್ಟನ್ನು ನೀವು ಬರೆದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಲೇಬಲಿಂಗ್. ಸೊ ಲೇಬಲಿಂಗ್ ಅ ಕೆ ಮ್ಯಾಪ್. ಸೊ ನಿಮಗೆ 2 ಮಾರ್ಕ್ಸ್ಗೆ ಗಿವ್ ದ ಲೇಬಲಿಂಗ್ ಫಾರ್ 3 ವೇರಿಯೇಬಲ್ಸ್ 4 ವೇರಿಯೇಬಲ್ಸ್ ಅಂತ ಕೇಳ್ಬೋದು. ಸೊ 3 ವೇರಿಯೇಬಲ್ಸ್ ಕೇಳಿದರೆ ದಿಸ್ ಈಸ್ ಹೌ ಯು ಲೇಬಲ್ ದ ಕೆ ಮ್ಯಾಪ್ ಫಾರ್ 3 ವೇರಿಯೇಬಲ್ಸ್. ಫೈನ್. ಓಕೆ, 4 ವೇರಿಯೇಬಲ್ಸ್ಗೆ ಬರ್ತೀನಿ ನೆಕ್ಸ್ಟ್. ಸೊ ಈಗ ಇಷ್ಟು ಆಯಿತು. ಈಗ ನಾನು ಮ್ಯಾಪ್ ಮಾಡಬೇಕು, ಕೆ ಮ್ಯಾಪನ್ನು ಯೂಸ್ ಮಾಡಿ ರಿಡ್ಯೂಸ್ ಮಾಡಬೇಕಂತ ಹೇಳಿದರೆ ನಾವು ಐ ನೀಡ್ ಟು ಡೂ ಮ್ಯಾಪಿಂಗ್. ಸೊ ಮ್ಯಾಪಿಂಗ್ ಹೆಂಗಾಗುತ್ತೆ?
ಸಪೋಸ್ ಕ್ವಶನಲ್ಲಿ ನಿಮಗೆ M0 ಪ್ರೆಸೆಂಟ್ ಇದೆ, M1 ಪ್ರೆಸೆಂಟ್ ಇದೆ, M3 ಪ್ರೆಸೆಂಟ್ ಇದೆ, M4 ಪ್ರೆಸೆಂಟ್ ಇದೆ. ಸೊ ಈ ರೀತಿ ವ್ಯಾಲ್ಯೂಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಈ ರೀತಿ ವ್ಯಾಲ್ಯೂಸ್ ಕೊಡ್ತಾರೆ ನಿಮಗೆ. ಸೊ M0 ಅಂತ ಹೇಳುವಾಗ ಮಿನ್ ಟರ್ಮ್ 0 ವಿಚ್ ರೆಪ್ರೆಸೆಂಟ್ಸ್ x ಬಾರ್ y ಬಾರ್ z ಬಾರ್. ಸೊ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿ ನೀವು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರ. ಎಲ್ಲಿ ಮಿನ್ ಟರ್ಮ್ಸ್ ಇರುತ್ತೋ, ಮ್ಯಾಕ್ಸ್ ಟರ್ಮ್ಸ್ ಅಲ್ಲ ಸಾರಿ, ಎಲ್ಲಿ ಮಿನ್ ಟರ್ಮ್ಸ್ ಇರುತ್ತೋ ಅಲ್ಲಿ 1 ರೆಪ್ರೆಸೆಂಟ್ ಮಾಡ್ತೀರಿ. M0 ಇದೆ, ಸಾರಿ M1, M3, M4. ಓಕೆ, ಸೊ ದಿಸ್ ಈಸ್ ಹೌ ವಿ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್. ಈಗ ಎಲ್ಲೆಲ್ಲಿ ಪ್ರೆಸೆಂಟ್ ಇದೆ ಅಲ್ಲಿ 1 ಹಾಕಿದ್ರಿ, ಎಲ್ಲಿ ಪ್ರೆಸೆಂಟ್ ಇಲ್ಲ ಅಲ್ಲಿ 0 ಹಾಕ್ಕೊಳ್ತೀರ. ಓಕೆ ಫೈನ್, 0 ಹಾಕ್ಕೊಳ್ತೀರ, 0 ಸಬ್ಸ್ಟಿಟ್ಯೂಟ್ ಮಾಡ್ತೀರ. ಸೊ ಇಷ್ಟು ಆದಮೇಲೆ, ಫಸ್ಟ್ ಸ್ಟೆಪ್ ಇಷ್ಟು ಆದಮೇಲೆ ನೆಕ್ಸ್ಟ್ ನೀವು ಮ್ಯಾಪಿಂಗ್ ಮಾಡಬೇಕಾಗ್ತದೆ. ಸೊ ಮ್ಯಾಪಿಂಗ್ ಹೆಂಗೆ ಮಾಡ್ತೀರಾ? ವಿ ಹ್ಯಾವ್ ಟು ಫಾಲೋ ಸಮ್ ಸ್ಟೆಪ್ಸ್ ಆರ್ ಸಮ್ ರೂಲ್ಸ್ ಟು ಮ್ಯಾಪ್ ದೀಸ್ ವ್ಯಾಲ್ಯೂಸ್. ಸೊ 1 ಎಲ್ಲೆಲ್ಲಿದೆ ಅಲ್ಲಿಗೆ ಮಾತ್ರ ಮ್ಯಾಪ್ ಮಾಡ್ತೀರಾ. ಓಕೆ, ಸೊ ಮ್ಯಾಪಿಂಗ್ ಮಾಡಲಿಕ್ಕೆ ಫಸ್ಟ್ ಮೂರು ಥರದಲ್ಲಿ ಮ್ಯಾಪಿಂಗ್ ಮಾಡ್ಬೋದು. ಒಂದು 8 ಬ್ಲಾಕ್ಸಿನ ಒಂದು ಗ್ರೂಪ್, ಈಚ್ ಬ್ಲಾಕ್ ಒಂದೊಂದು ಈಚ್ ಸ್ಕ್ವೇರ್ ಒಂದೊಂದು ಬ್ಲಾಕ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ 8 ಬ್ಲಾಕಿನ ಒಂದು ಗ್ರೂಪ್ ಅಂದರೆ 8 ಸ್ಕ್ವೇರ್ಸಿನ ಒಂದು ಗ್ರೂಪ್. ನೆಕ್ಸ್ಟ್ 4 ಸ್ಕ್ವೇರ್ಸಿನ ಅಂದರೆ 4 ಬ್ಲಾಕಿನ ಒಂದು ಗ್ರೂಪ್, ಇಲ್ಲ ಅಂತ ಹೇಳಿದರೆ 2 ಬ್ಲಾಕಿನ ಒಂದು ಗ್ರೂಪ್. ಸೊ ಫಸ್ಟ್ ಯಾವಾಗಲೂ ಹೈಯೆಸ್ಟ್ ಆರ್ಡರ್ನಿಂದ ಬರಬೇಕಾಗ್ತದೆ. 8 ಬ್ಲಾಕ್ಸಿನ ಒಂದು ಗ್ರೂಪ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಅದಾದ ಮೇಲೆ 4 ಬ್ಲಾಕ್ಸಿನ ಒಂದು ಗ್ರೂಪ್, ಅದಾದ ನಂತರದಲ್ಲಿ 2 ಬ್ಲಾಕ್ಸಿನ ಒಂದು ಗ್ರೂಪ್. ಫೈನ್. ಸೊ ಆ ರೀತಿ ಮಾಡ್ಕೊಂಡು ಹೋದರೆ ಸೊ ನಮಗೆ ಮ್ಯಾಪಿಂಗ್ ಆಗತ್ತೆ. ಸೊ ಈಗ ಈ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿದರೆ ಸೊ ನಮಗೆ ಇಲ್ಲಿ ವ್ಯಾಲ್ಯೂಸ್ ಅಕ್ಕಪಕ್ಕದಲ್ಲೇ ಇರಬೇಕು. 1 1 ಫಸ್ಟ್ ಆಕ್ಟೆಟ್ ಆಗುತ್ತಾ, 8 ಬ್ಲಾಕ್ಸ್ನ ಆ ಗ್ರೂಪ್ ಆಗುತ್ತಾ ನಾನು ಚೆಕ್ ಮಾಡಬೇಕಾಗ್ತದೆ. ಫಸ್ಟಿಗೆ 8 ಬ್ಲಾಕ್ಸ್ನಲ್ಲಿ 1 1 ಪ್ರೆಸೆಂಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ತೀನಿ. 1 2 3 4 4ಕ್ಕೆ ಪ್ರೆಸೆಂಟ್ ಇರೋವಂಥದ್ದು. ಸೊ ಹಾಗಾಗಿ ನನಗೆ 8 ಬ್ಲಾಕ್ಸಿನ ಗ್ರೂಪ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಪಾಸಿಬಿಲಿಟಿ ಯಾವುದಿದೆ? 4 ಬ್ಲಾಕಿನ ಗ್ರೂಪನ್ನೇ ಮಾಡಬೇಕಾಗ್ತದೆ. ಸೊ 4 ಬ್ಲಾಕ್ಸ್ನಲ್ಲಿ 1 ಇದೆಯಾ ಚೆಕ್ ಮಾಡ್ತೀನಿ. 1 2 3 4 ಬ್ಲಾಕ್ಸ್ನಲ್ಲಿ ಇದೆ, ಆದರೆ ಅದು ಅಷ್ಟು ಬ್ಲಾಕ್ಸ್ ಅಕ್ಕಪಕ್ಕ ಇದೆಯಾ ಚೆಕ್ ಮಾಡ್ತೀನಿ. 1 2 ಅಕ್ಕಪಕ್ಕ ಇದೆ, 1 2 ಅಕ್ಕಪಕ್ಕ ಇದೆ, 1 1 ಅಕ್ಕಪಕ್ಕ ಇದೆ, 1 1 ಅಕ್ಕಪಕ್ಕ ಇದೆ, 1 1 ಅಕ್ಕಪಕ್ಕ ಇದೆ. ಬಟ್ ಇದನ್ನು ನಾನು ಮ್ಯಾಪ್ ಮಾಡ್ಬೋದು. ಇದನ್ನು ನಾನು 4 ಗ್ರೂಪ್ ಮಾಡಲಿಕ್ಕಾಗಲ್ಲ. 4 ಗ್ರೂಪ್ಸ್ ಹೆಂಗೆ ಆಗಬೇಕು? 4 ಗ್ರೂಪ್ ಮಾಡ್ತೀನಿ ಅಂತ ಹೇಳಿದರೆ ಇಟ್ ಶುಡ್ ಫಾರ್ಮ್ ಅ ರೆಕ್ಟ್ಯಾಂಗಲ್ ಆರ್ ಸ್ಕ್ವೇರ್. ಓಕೆ, ಕೆ ಮ್ಯಾಪ್ ಯಾವ ಫಾರ್ಮ್ನಲ್ಲಿದೆ? ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ. ಇಟ್ ಈಸ್ ರಿಪ್ರೆಸೆಂಟೆಡ್ ಯೂಸಿಂಗ್ ಈಚ್ ಸ್ಕ್ವೇರ್ಸ್. ಈಗ ನಾನು ಮ್ಯಾಪ್ ಮಾಡ್ತೀನಿ ಅಂತ ಹೇಳಿದರೆ ಆ ಮ್ಯಾಪಿಂಗ್, ಆ ಬ್ಲಾಕ್ಸ್ ಗ್ರೂಪ್ ಏನು ಮಾಡ್ತೀನಿ, ಆ ಗ್ರೂಪ್ ನನಗೆ ಸ್ಕ್ವೇರ್ ಶೇಪ್ನಲ್ಲಿ ಬರಬೇಕು ಅಥವಾ ರೆಕ್ಟ್ಯಾಂಗಲ್ ಶೇಪ್ನಲ್ಲೇ ಬರಬೇಕು. ಓಕೆ, ಸೊ ಈಗ ನಾನು ಈ 4 ಗ್ರೂಪನ್ನು, ಈ 4 ವ್ಯಾಲ್ಯೂಸನ್ನು ಗ್ರೂಪ್ ಮಾಡಿದರೆ ನನಗೆ ಸ್ಕ್ವೇರ್ ಶೇಪ್ ಬರುತ್ತಾ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಬರುತ್ತಾ? ಬರೋದಿಲ್ಲ. ಓಕೆ, ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಸೊ ಸ್ಕ್ವೇರ್ ಶೇಪ್ನಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ 4 ಬ್ಲಾಕ್ಸಿನ ಗ್ರೂಪನ್ನು ನಾನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಇನ್ಯಾವುದು ಪಾಸಿಬಿಲಿಟಿ ಇದೆ? ನೆಕ್ಸ್ಟ್ ಪಾಸಿಬಿಲಿಟಿ ಇರೋವಂಥದ್ದು 2 ಬ್ಲಾಕಿನ ಒಂದು ಗ್ರೂಪ್. 4 ಬ್ಲಾಕಿಂದ ಆಗೋದಿಲ್ಲ, ರೈಟ್? ಸೊ ಉಳಿದಿದ್ದು ಯಾವುದು? 2 ಬ್ಲಾಕಿನ ಗ್ರೂಪ್. ಸೊ ಈಗ 2 ಬ್ಲಾಕ್ಸಿನ ಗ್ರೂಪ್, ಫಸ್ಟ್ ಬ್ಲಾಕಿಗೆ 0th ಬ್ಲಾಕಿಗೆ ಬರ್ತೀನಿ. 0th ಬ್ಲಾಕಿಗೆ ಬಂದಾಗ ನಾನು ಗ್ರೂಪ್ ಮಾಡ್ಬೋದಾ? ಮಾಡ್ಬೋದು. ಸೊ ಹೇಗೆ ಮಾಡ್ಬೋದು? ಎಲ್ಲಿ ಮಾಡ್ಬೋದು? ಸೊ ಐ ಕ್ಯಾನ್ ಗ್ರೂಪ್ ಇದನ್ನು ಒಂದು ಗ್ರೂಪ್ ಮಾಡ್ಬೋದು, ರೈಟ್? 2 ಬ್ಲಾಕ್ಸ್ನ ಒಂದು ಗ್ರೂಪ್. ಸೊ ಈಗ ನೀವು ನೋಡಿದರೆ ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ, ರೈಟ್? ಸೊ ರೆಕ್ಟ್ಯಾಂಗಲ್ ಶೇಪ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ಒಂದು ಗ್ರೂಪ್. ಈ ಗ್ರೂಪ್ ಆದಮೇಲೆ ಇನ್ನೂ ಅನ್ಮ್ಯಾಪ್ಡ್. ಸೊ ಈ ರೀತಿ ಬ್ಲಾಕ್ ಮಾಡಿದರೆ ಅದನ್ನ ನಾವು ಮ್ಯಾಪ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಬ್ಲಾಕ್ ಮಾಡಿದರೆ, ಈ ರೀತಿ ಗ್ರೂಪ್ ಮಾಡಿದರೆ, ಆ ರೀತಿ ಗ್ರೂಪ್ ಮಾಡೋದನ್ನು ನಾವು ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಕೆ ಮ್ಯಾಪನ್ನು ನಾವು ಯೂಸ್ ಮಾಡೋದು ಈ ರೀತಿ ಮ್ಯಾಪಿಂಗನ್ನು ಮಾಡಿ ರೆಡ್ಯೂಸ್ ಮಾಡಲಿಕ್ಕೆ. ಓಕೆ, ಸೊ ಗ್ರೂಪ್ ಆಗಿದೆ, ಮ್ಯಾಪ್ ಆಗಿದೆ. ಇನ್ನು ಮ್ಯಾಪ್ ಆಗದೇ ಇರುವಂಥದ್ದು, ಅನ್ಮ್ಯಾಪ್
ಅನ್ಮ್ಯಾಪ್ಡ್ ಎಲಿಮೆಂಟ್ಸ್. ಸೊ ಇದು ಮ್ಯಾಪ್ ಆಗಿಲ್ಲ, ಇದೆರಡು ಮ್ಯಾಪ್ ಆಗಿಲ್ಲ, ಇದೆರಡು ಗ್ರೂಪ್ ಆಗಿಲ್ಲ. ಇದನ್ನು ನಾವು ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ, ಇದೆರಡನ್ನು ನಾವು ಮ್ಯಾಪ್ಡ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಈಸ್ ಸ್ಟಿಲ್ ದೇರ್ ಎನಿ ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಚೆಕ್ ಮಾಡ್ತೀವಿ. ಇಲ್ಲಿ ಒಂದು ಅನ್ಮ್ಯಾಪ್ ಇದೆ, ಇಲ್ಲಿ ಒಂದು ಅನ್ಮ್ಯಾಪ್ ಇದೆ. ಓಕೆ, ಸೊ ಈಗ ಇದನ್ನು ನಾನು ಮ್ಯಾಪ್ ಮಾಡಬೇಕಾಗ್ತದೆ. ಪಾಸಿಬಿಲಿಟಿ ಇರೋದೇ ಎರಡು ಗ್ರೂಪ್, ಒಂದು ಸಿಂಗಲ್ ಇಂಡಿವಿಜುವಲ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ಆಪ್ಷನ್ ಇಲ್ಲ. ಪಾಸಿಬಿಲಿಟಿ ಇರೋದೇ 3 ಫಾರ್ಮ್ ಆಫ್ ಗ್ರೂಪ್ಸ್. ಒಂದು 8 ಬ್ಲಾಕ್ಸಿನ ಒಂದು ಗ್ರೂಪ್, 4 ಬ್ಲಾಕಿನ ಒಂದು ಗ್ರೂಪ್, 2 ಬ್ಲಾಕಿನ ಒಂದು ಗ್ರೂಪ್. ಸೊ ಇಲ್ಲಿ ಈಗ ಅನ್ಮ್ಯಾಪ್ಡ್ ಆಗಿರೋದು ಒಂದೇ. ಇದನ್ನು ನಾನು ಮ್ಯಾಪ್ ಮಾಡಬೇಕಂದ್ರೆ ಇನ್ನೊಂದು ಇಲ್ಲಿ ಇರಬೇಕಿತ್ತು ಅಥವಾ ಇನ್ನೊಂದು ಇಲ್ಲಿ ಇರಬೇಕಿತ್ತು. ಸೊ ಆವಾಗ ನಾನು ಒಂದು ಗ್ರೂಪ್ ಮಾಡ್ಬೋದಿತ್ತು. ಬಟ್ ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಪಾಸಿಬಿಲಿಟಿ ಯಾವುದು? ಇದರ ಜೊತೆನೇ ಮಾಡ್ಬೇಕು ನಾನು. ಓಕೆ, ಸೊ ಇದು ಆಲ್ರೆಡಿ ಮ್ಯಾಪ್ ಆಗಿದೆ. ಓಕೆ, ಆಲ್ರೆಡಿ ಮ್ಯಾಪ್ ಆಗಿದೆ ಈ ವ್ಯಾಲ್ಯೂ, ಬಟ್ ಇದು ಮ್ಯಾಪ್ ಆಗಿಲ್ಲ. ಸೊ ಮ್ಯಾಪ್ ಆಗದೇ ಇರುವಂತಹ ಒಂದು ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂವನ್ನು ಮ್ಯಾಪ್ ಆಗಿರೋದ್ರ ಜೊತೆಗೆ ನಾನು ಮ್ಯಾಪ್ ಮಾಡಿದರೆ, ಸೊ ಈ ಮ್ಯಾಪ್ ಮಾಡ್ಬೋದಲ್ವಾ? ಸೊ ಒಂದು ಅನ್ಮ್ಯಾಪ್ ಇತ್ತು, ಹೊಸ ಗ್ರೂಪ್ ಇದು. ಸೊ ಇದು ಒಂದು ಹೊಸ ಗ್ರೂಪ್, ಇದು ಒಂದು ಹೊಸ ಗ್ರೂಪ್, ಎರಡು ಇಂಡಿವಿಜುವಲ್ ಗ್ರೂಪ್ಸ್. ಓಕೆ, ಸೊ ಈ ರೀತಿ ಮಾಡಿದರೆ ಈ 1 ಏನಿದೆ, ಎರಡನೇ ಬ್ಲಾಕ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಮಿಂಟಮ್ 1ನಲ್ಲಿ ಬ್ಲಾಕ್ನಲ್ಲಿ ಏನು ನೋಡ್ತಾ ಇದ್ದೀವಿ, ಈ ಒನ್ ಈ ಬ್ಲಾಕಿಗೂ ಸೇರಿದೆ, ಈ ಬ್ಲಾಕಿಗೂ ಸೇರಿದೆ. ಸೊ ಈ 1ಅನ್ನು ನಾವು ಓವರ್ಲ್ಯಾಪ್ಡ್ ವ್ಯಾಲ್ಯೂ ಅಥವಾ ಓವರ್ಲ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ಮ್ಯಾಪ್ ಆಗಿರುವಂತಹ ವ್ಯಾಲ್ಯೂ ಅಥವಾ ಮ್ಯಾಪಿಗೆ ನಾನು ಮತ್ತೊಂದು ಸಲ ಹೊಸ ವ್ಯಾಲ್ಯೂ ಜೊತೆಗೆ ಮ್ಯಾಪ್ ಮಾಡಿದರೆ, ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಮ್ಯಾಪ್ ಮಾಡಿರುವಂತಹ ವ್ಯಾಲ್ಯೂಸ್ಗೆ ಹೊಸದಾಗಿ ಅನ್ಮ್ಯಾಪ್ ಆಗಿರುವಂಥ ವ್ಯಾಲ್ಯೂ ಜೊತೆಗೆ ನಾನು ಮತ್ತೆ ಮ್ಯಾಪ್ ಮಾಡಿದರೆ, ಆ ರೀತಿ ಮ್ಯಾಪಿಂಗನ್ನು ನಾನು ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅಂತ ಹೇಳಿ ಕರಿತೀನಿ. ಓಕೆ, ಇದಾದಮೇಲೆ ಇನ್ನೂ ಯಾವುದಾದ್ರು ವ್ಯಾಲ್ಯೂ ಉಳ್ಕೊಂಡಿದೆಯಾ ಚೆಕ್ ಮಾಡ್ತೀನಿ. ಸೊ ಇನ್ನೂ ಒಂದು ಉಳ್ಕೊಂಡಿದೆ. ಸೊ ಇದನ್ನು ನಾನು ಇಲ್ಲಿ ಇದ್ದಿದ್ರೆ ನಾನು ಮ್ಯಾಪ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಇಲ್ಲ. ಓಕೆ, ಸೊ ಅವಾಗ ಏನು ಮಾಡ್ಬೋದು, ನಾನು ಇದರ ಜೊತೆನೇ ಮ್ಯಾಪ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ಹೌ ಐ ಮ್ಯಾಪ್ ಯೂಸಿಂಗ್ 3 ವೇರಿಯೇಬಲ್ಸ್, ಐ ಮೀನ್ ಪೇರ್ಸ್. ಓಕೆ, ಸೊ ಇದನ್ನು ನಾವು ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈಗ ಇದನ್ನು ನಾನು 4 ಬ್ಲಾಕ್ಸ್ನಲ್ಲಿ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಒಂದು ಮ್ಯಾಪ್ ರೋಲಿಂಗ್ ಒಂದು ಹೇಳ್ಬಿಡ್ತೀನಿ. ಸೊ 3 ಬ್ಲಾಕ್ಸ್ನ ಇದರಲ್ಲೇ ಹೇಳ್ಬಿಡ್ತೀನಿ, ಇದರಲ್ಲಿ ಈಸಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಲಿಕ್ಕೆ ಈಸಿ ಇರುತ್ತೆ. ಸಪೋಸ್ ಇಲ್ಲಿ ಒಂದು ವ್ಯಾಲ್ಯೂ ಇದೆ, ಇಲ್ಲಿ ಒಂದು ವ್ಯಾಲ್ಯೂ ಇದೆ. ಸೊ ಇಲ್ಲಿ 0, ಬಾಕಿ 0 ಇದೆ. ಇದು 0 0 0 0 0 0. ಸೇಮ್ ವ್ಯಾಲ್ಯೂಸ್ ಅಂದ್ಕೊಳ್ಳಿ, x y z. ಸೊ x ಬಾರ್ x, x ಬಾರ್ y ಬಾರ್, x ಬಾರ್ y, ಸಾರಿ y z ಅಲ್ಲ, y ಬಾರ್ z ಬಾರ್, y ಬಾರ್ z, y z, y z ಬಾರ್. ಸೊ ಈ ಫಾರ್ಮ್ನಲ್ಲಿದೆ. ಸೊ ಈಗ ನೀವು ನೋಡಿದರೆ 1 ಇಲ್ಲಿದೆ, 1 ಇಲ್ಲಿದೆ. ಓಕೆ, ಸೊ 1 ಇಲ್ಲಿ ಇದ್ದಿದ್ರೆ, ಸಪೋಸ್ 1 ಇಲ್ಲಿ ಇದ್ದಿದ್ರೆ ನಾನು ಇಲ್ಲಿ ಮ್ಯಾಪ್ ಮಾಡ್ಬೋದಿತ್ತು. ಅನ್ಫಾರ್ಚುನೇಟ್ಲಿ 1 ಅನ್ನೋದು ಇಲ್ಲಿಲ್ಲ, ಇಷ್ಟು ದೂರದಲ್ಲಿದೆ. ಸೊ ಈಗ ನಾನು ಏನು ಮಾಡ್ಬೋದು, ಮ್ಯಾಪ್ ರೋಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿ ಈ ಮ್ಯಾಪನ್ನು ಇಲ್ಲಿಂದ ತೆಗೆದು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಓಕೆ, ಸೊ ಹೇಗೆ ಅಂತ ಹೇಳಿದರೆ, ನೀವು ಬುಕ್ಕನ್ನು ತೆಗೆದ್ರೆ, ಸೊ ಒಂದು ಬುಕ್ಕನ್ನು ತಗೊಳ್ಳಿ. ಸೊ ಇಲ್ಲಿ ಬುಕ್ ಇಲ್ಲ, ಫೈನ್, ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಸೊ ಒಂದು ಬುಕ್ಕನ್ನು ತಗೊಳ್ಳಿ. ಸೊ ಬುಕ್ಕನ್ನು ತಗೊಂಡು ಸಾಫ್ಟ್ ಬೈಂಡನ್ನು ತಗೊಳ್ಳಿ, ಪರ್ಟಿಕ್ಯುಲರ್ ಆಗಿ ಸಾಫ್ಟ್ ಬೈಂಡನ್ನು ತಗೊಂಡು ಒಂದು ಶೀಟನ್ನು ಒಂದು ಶೀಟ್ ತೊಗೊಂಡ್ರೆ, ಅದರಲ್ಲಿ ಒಂದು ಶೀಟ್ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ಬುಕ್ ಕನ್ಸಿಡರ್ ಮಾಡಿಕೊಂಡ್ರೆ, ಅದನ್ನ ನೀವು ಬೆಂಡ್ ಮಾಡಿದರೆ, ಸೊ ಸರ್ಕ್ಯುಲರ್ ಶೇಪ್ನಲ್ಲಿ ತೊಗೊಂಡು ಬಂದರೆ, ಸೊ ಸರ್ಕ್ಯುಲರ್ ಶೇಪ್ನಲ್ಲಿ ತೊಗೊಂಡು ಬಂದರೆ ಏನಾಗುತ್ತೆ, ಸೊ ಇದು ಇದರ ಪಕ್ಕ ಬರುತ್ತೆ, ರೈಟ್. ಸೊ ಇದನ್ನ ನಾನು ಸರ್ಕ್ಯುಲರ್ ಶೇಪ್ನಲ್ಲಿ ತೊಗೊಂಡು ಬಂದರೆ, ಸೊ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಬರಿತಾ ಇದ್ದೀನಿ. ಸೊ ಈಗ ಹೀಗಿದೆ, ಈ ಬ್ಲಾಕನ್ನು ನಾನು ಈ ಕಡೆ ತೊಗೊಂಡು ಬಂದರೆ, ಇದನ್ನು ನಾನು ಈ ಕಡೆ ತೊಗೊಂಡು ಬಂದರೆ, ಸೊ ಅವಾಗೇನಾಗುತ್ತೆ, ಸೊ 1 ಅನ್ನೋದು ಇಲ್ಲಿ ಬರುತ್ತೆ, 0 ಅನ್ನೋದು ಇಲ್ಲಿ ಬರುತ್ತೆ. ಸೊ ಈ ಕಾನ್ಸೆಪ್ಟನ್ನು ನಾವು ಮ್ಯಾಪ್ ರೋಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಮ್ಯಾಪ್ ರೋಲಿಂಗ್, ರೋಲ್ ಮಾಡ್ತಾ ಇದ್ದೀನಿ. ರೋಲ್ ಮಾಡುವಾಗ ಈ ವ್ಯಾಲ್ಯೂ ಇಲ್ಲಿಗೆ ಬರುತ್ತೆ. ಸೊ ಅವಾಗೇನಾಯಿತು, ಪಕ್ಕ ಬಂತಾ? ಸೊ ಪಕ್ಕ ಬಂದ ನಂತರದಲ್ಲಿ ಇದನ್ನು ನಾನು
ಗ್ರೂಪ್ ಮಾಡ್ತೀನಿ. ಸೊ ಈ ರೀತಿ ಗ್ರೂಪ್ ಮಾಡಿದರೆ ಸೊ ಇದನ್ನು ನಾವು ಮ್ಯಾಪ್ ರೋಲಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಮ್ಯಾಪ್ ರೋಲಿಂಗ್ ಯಾವಾಗ ಆಗುತ್ತೆ? ವೆನ್ ದೇರ್ ಆರ್ ಅನ್ಮ್ಯಾಪ್ಡ್ ವ್ಯಾಲ್ಯೂಸ್ ಇದೆ. ಓಕೆ, ಆ ಅನ್ಮ್ಯಾಪ್ಡ್ ವ್ಯಾಲ್ಯೂಸನ್ನು ಯೂಸ್ ಮಾಡಿ ನಾನು ಮ್ಯಾಪ್ ಮಾಡಬೇಕು. ಬಟ್ ಮ್ಯಾಪ್ ಮಾಡಲಿಕ್ಕೆ ಪಾಸಿಬಿಲಿಟಿ ಮ್ಯಾಪ್ ಆಗ್ತಾ ಇಲ್ಲ ಅಂತ ಹೇಳುವಾಗ, ಮ್ಯಾಪಿಂಗ್ ಆಗ್ತಾ ಇಲ್ಲ ಅಂತ ಹೇಳುವಾಗ ನಾನು ಈ ರೀತಿಯಾದ ಒಂದು ಪಾಸಿಬಿಲಿಟಿಯನ್ನು ಚೆಕ್ ಮಾಡ್ತೀನಿ. ಓಕೆ, ಸೊ ಮ್ಯಾಪ್ ರೋಲಿಂಗ್ ಹೆಂಗಾಗುತ್ತೆ? ಒಂದು ರೈಟ್ ಟು ಲೆಫ್ಟ್ ಆಗುತ್ತೆ, ರೈಟ್ ಸೈಡ್ನಿಂದ ಲೆಫ್ಟ್ ಸೈಡಿಗೆ ಹಿಂಗೆ ರೋಲ್ ಆಗುತ್ತೆ, ಅಥವಾ ಟಾಪ್ ಟು ಬಾಟಮ್ ರೋಲ್ ಆಗುತ್ತೆ. ಓಕೆ, ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಮ್ಯಾಪ್ ರೋಲಿಂಗ್. ಸೊ ಕೆ ಮ್ಯಾಪಲ್ಲಿ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸೊ ಈ ರೀತಿ ಮ್ಯಾಪ್ ರೋಲಿಂಗನ್ನು ಮಾಡ್ಕೊಳ್ತೀನಿ, ಅಥವಾ ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅಂತ ಕೂಡ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ರಿಡಂಡೆನ್ಸಿ ಗ್ರೂಪ್ ಅಂತ ಏನು ಹೇಳ್ತೀವಿ. ಸೊ ರಿಡಂಡೆನ್ಸಿ ಗ್ರೂಪ್ ಏನಿದೆ, ಸಪೋಸ್ ಇದು ನನ್ನ ಕೆ ಮ್ಯಾಪ್ ಅಂತ ಹೇಳಿ ಅಂದ್ಕೊಳ್ಳಿ. 1 ಓಕೆ, ಸೊ ಹಿಂಗೆ ವ್ಯಾಲ್ಯೂಸ್ ಇದೆ 1 1 1 1. ಸೊ ರಿಡಂಡೆಂಟ್ ಅಂತ ಹೇಳಿದರೆ ಡೂಪ್ಲಿಕೇಟ್ಸ್ ಅನ್ನೋ ಮೀನಿಂಗ್. ಓಕೆ, ಡೂಪ್ಲಿಕೇಟ್ಸ್. ಸೊ ಈಗ ನಾನು ಮ್ಯಾಪ್ ಮಾಡೋದೇ ಆದರೆ 4 ಇದೆ, 4 ಒಂದು ಗ್ರೂಪ್ ಮಾಡ್ಬೋದು, ಚೆಕ್ ಮಾಡ್ತೀನಿ. ಸೊ ಈ ರೀತಿ ಮಾಡಿದರೆ ನನಗೆ ಸ್ಕ್ವೇರ್ ಶೇಪ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಬರೋದಿಲ್ಲ. ಹಾಗಾಗಿ ನಾನು ಇದನ್ನ 4 ಗ್ರೂಪ್ಸ್ ಮಾಡೋದಿಲ್ಲ. ಸೊ ಮ್ಯಾಪ್ ರೋಲ್ ಮಾಡಿದರೂ ಮಾಡಲಿಕ್ಕೆ ಆಗೋದಿಲ್ಲ, ಮ್ಯಾಪ್ ರೋಲ್ ಮಾಡಿದರೂ ಚಾನ್ಸ್ ಇಲ್ಲ ನನಗೆ. ಸೊ ಪಾಸಿಬಿಲಿಟಿ ಇರೋದು ನೆಕ್ಸ್ಟ್ 4 ಗ್ರೂಪ್ಸ್ ಪಾಸಿಬಲ್ ಇಲ್ಲ ಅಂತ ಹೇಳುವಾಗ 2 ಬ್ಲಾಕ್ಸಿನ ಗ್ರೂಪೇ ಮಾಡಬೇಕು ನಾನು. ರೈಟ್, ಸೊ ಫಸ್ಟ್ ಇದನ್ನು ಮಾಡ್ತೀನಿ. ಒಂದು ಗ್ರೂಪ್, ರೈಟ್, ಫೈನ್, ಒಂದು ಗ್ರೂಪ್. ನೆಕ್ಸ್ಟ್ ಇಲ್ಲಿ ಒಂದಿದೆ, ಸೊ ಇದನ್ನು ನಾನು ಗ್ರೂಪ್ ಮಾಡ್ತೀನಿ, ಇದನ್ನು ಒಂದು ಗ್ರೂಪ್ ಮಾಡ್ತೀನಿ, ಫೈನ್. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ಅನ್ಮ್ಯಾಪ್ಡ್ ಉಳ್ಕೊಂಡಿದೆ, ಇದನ್ನು ನಾನು ಒಂದು ಗ್ರೂಪ್ ಮಾಡ್ತೀನಿ, ಫೈನ್. ಸೊ ಈಗ ನೀವು ನೋಡಿದರೆ ಫೈನ್, ಈ ಎರಡು ವ್ಯಾಲ್ಯೂಸ್ ಆಲ್ರೆಡಿ ಈ ಗ್ರೀನ್ನಲ್ಲಿ ಮ್ಯಾಪ್ ಆಗಿದೆ, ಈ 2 ವ್ಯಾಲ್ಯೂಸ್ ಆಲ್ರೆಡಿ ಈ ಗ್ರೀನ್ನಲ್ಲಿ ಮ್ಯಾಪ್ ಆಗಿದೆ. ಈಗ ನೀವು ಈ ಯೆಲ್ಲೋ ಮಾರ್ಕರ್ನಲ್ಲಿ ಏನು ಗ್ರೂಪ್ ಆಗಿದೆ, ಏನು ಮಾರ್ಕ್ ಆಗಿದೆ, ಸೊ ಈಗ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ E1 ಆಲ್ರೆಡಿ ಇದರಲ್ಲಿ ಗ್ರೂಪ್ ಆಗಿದೆ, E1 ಆಲ್ರೆಡಿ ಇದರಲ್ಲಿ ಮ್ಯಾಪ್ ಆಗಿದೆ. ರೈಟ್, ಈ 2 ಬ್ಲಾಕ್ಸ್ ಏನು ಬರ್ತಾ ಇದೆ, ಈ ಒಂದು ಮ್ಯಾಪಿಂಗ್. ಸೊ ಇದನ್ನು ನಾನು ಫೈನ್, ಸೊ ಈ 2 ಬ್ಲಾಕ್ಸ್ ಏನು ಬರ್ತಾ ಇದೆ, ಇದನ್ನು ನಾನು ಏನು ಮಾಡ್ಬೋದು, ಇದನ್ನು ನಾನು ಡೂಪ್ಲಿಕೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಯಾಕೆ? ಬಿಕಾಸ್ ಈ ವ್ಯಾಲ್ಯೂ ಆಲ್ರೆಡಿ ಮ್ಯಾಪ್ ಆಗಿದೆ, ಈ ವ್ಯಾಲ್ಯೂ ಆಲ್ರೆಡಿ ಮ್ಯಾಪ್ ಆಗಿದೆ. ಆಲ್ರೆಡಿ ಮ್ಯಾಪ್ ಆಗಿರುವಂಥ 2 ವ್ಯಾಲ್ಯೂಸ್, ಇದರಲ್ಲಿ ಯಾವ ವ್ಯಾಲ್ಯೂ ಕೂಡ ಹೊಸ ವ್ಯಾಲ್ಯೂ ಇಲ್ಲ, ಅನ್ಮ್ಯಾಪ್ಡ್ ವ್ಯಾಲ್ಯೂ ಇಲ್ಲ. ಇದೆರಡೂ ಕೂಡ ಆಲ್ರೆಡಿ ಮ್ಯಾಪ್ ಆಗೋಗಿದೆ. ಸೊ ಮ್ಯಾಪ್ ಆಗೋಗಿರುವಂತಹ ವ್ಯಾಲ್ಯೂಸ್, ಸೊ ಇದನ್ನು ನಾನು ಮತ್ತೆ ಗ್ರೂಪ್ ಮಾಡಿದರೆ, ಮತ್ತೆ ಅದನ್ನು ಮ್ಯಾಪ್ ಮಾಡಿದರೆ, ಆ ರೀತಿ ಮ್ಯಾಪಿಂಗನ್ನು ನಾವು ರಿಡಂಡೆಂಟ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ರಿಡಂಡೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಆವಾಗೇನು ಮಾಡ್ತೀವಿ, ಸೊ ಈ ಯೆಲ್ಲೋ ಬ್ಲಾಕ್ನಲ್ಲಿ ಬರುವಂತಹ ಈ ಗ್ರೂಪನ್ನು ನಾವು ಡಿಲೀಟ್ ಮಾಡಿಬಿಡ್ತೀವಿ. ಸೊ ಬರೀ ಕನ್ಸಿಡರ್ ಮಾಡುವಂಥದ್ದು ಬರೀ ಈ 2 ಬ್ಲಾಕ್ಸ್ ಮಾತ್ರ. ಓಕೆ, ಫೈನ್. ಸೊ ಇದನ್ನು ನಾವು ರಿಡಂಡೆನ್ಸಿ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ಈ ಸೆಷನಲ್ಲಿ ನಾನು ನಿಮಗೆ ಮ್ಯಾಪಿಂಗ್ ಮಾಡೋದಕ್ಕೆ ಐಡಿಯಾ ಹೇಗೆ ಬರುತ್ತೆ, ಐಡಿಯಾ ಅನ್ನೋದು ಮ್ಯಾಪ್ ಮಾಡೋದು ಹೇಗೆ ಅನ್ನೋ ಒಂದು ಐಡಿಯಾವನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಮ್ಯಾಪ್ ರೋಲಿಂಗ್ ಅಂದರೆ ಏನು ಅಂತ ಹೇಳಿದ್ದೀನಿ, ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅಂದರೆ ಏನಂತ ಹೇಳಿದ್ದೀನಿ, ಜೊತೆಗೆ ರಿಡಂಡೆಂಟ್ ಗ್ರೂಪ್ಸ್ ಅಂದರೆ ಏನು ಅದು ಕೂಡ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಒಂದು ಪ್ರಾಬ್ಲಮನ್ನು ತಗೊಂಡು ಇದರಲ್ಲಿ 4 ಲಿಟ್ರಲ್ಸಿನ ಕೆ ಮ್ಯಾಪನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಹೇಗೆ ಮಾಡೋದು,
5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕ್ವಶನ್. ಸೊ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ.